ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಕತೆ ತುಂಬ ಚೆನ್ನಾಗಿದೆ, ದಯವಿಟ್ಟು ಪೂರ್ತಿ ಕತೆನ ಎಲ್ಲರೂ ಕೇಳಿ. ಅಮ್ಮ ಸುತ್ತಲೂ ತಿರುಗಿ ನೋಡಿದವನಿಗೆ ತಾನು ಒಂದು ಕೋಣೆಯಲ್ಲಿ ಮಲಗಿದ್ದೇನೆ ಎಂಬುದು ಅರಿವಾಯಿತು. ಅರೆ, ನಾನು ಇಲ್ಲಿಗೆ ಹೇಗೆ ಬಂದೆ? ಯಾರ ಮನೆ ಇದು? ನೋಡಿದ್ರೆ ಸಿಟಿ ಥರ ಇಲ್ವಲ್ಲ, ಯಾವುದೋ ಕಾಡು ಪ್ರದೇಶ ಥರ ಇದೆ. ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ? ನಾನು ನಿನ್ನೆ ಓಡಿಸುತ್ತಿದ್ದ ಬೈಕ್ ಟೈರ್ ಪೊಲೀಸ್ ಬುಲೆಟ್ ಇಂದ ಪಂಚರ್ ಆಯಿತು, ತಪ್ಪಿ ನೀರಿಗೆ ಬಿದ್ದೆ. ಆಮೇಲೆ ಏಳಲು ಹೊರಟವನಿಗೆ ತನ್ನ ಮೈಯಲ್ಲಿ 3 ಬುಲೆಟ್ ಹೊಕ್ಕಿದ್ದ ನೋವು ನೆನಪಾಯಿತು. ಹಲೋ, ಯಾರಾದರೂ ಇದ್ದೀರಾ? ನನ್ನ ಯಾರು ಇಲ್ಲಿಗೆ ಕರ್ಕೊಂಡು ಬಂದಿದ್ದು? ಯಾರಾದರೂ ಮಾತಾಡಿ. ಛೇ, ಎಲ್ಲಿಗೆ ಬಂದೆ ನಾನು? ಯಾರಾದರೂ ಬರೋ ತನಕ ನನ್ನ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಧ್ರುವ ವರ್ಮಾ. ಇವಾಗ ನಾನು ಇಲ್ಲಿ ಏಕೆ ಇದ್ದೀನಿ ಅಂತಾನಾ? ಪೊಲೀಸ್ ಅಂತ ಕೇಳಿಸಿಕೊಂಡ ಮೇಲೆ ಅರ್ಥ ಆಗಿರ್ಬೇಕಲ್ವಾ? ಹೌದು, ನಾನೊಬ್ಬ ಕೊಲೆಗಾರ. ಒಬ್ಬರಲ್ಲ, 2 ಪ್ರಮುಖ ವ್ಯಕ್ತಿಗಳನ್ನು ಕೊಂದೆ. ಅದಕ್ಕೆ ಪೊಲೀಸ್ ಅವರು ನನ್ನ ಹಿಂದೆ ಬಿದ್ದಿದ್ದಾರೆ. ಜೊತೆಗೆ ಸೈಕೋ ಅನ್ನೋ ಪಟ್ಟ. ಕಾರಣ ಹೇಳೋಕೆ ಮನಸ್ಸಿಲ್ಲ. ಕೊಲೆಗಾರ ಅಂದರೆ ನಾನು ಹುಟ್ಟ ರೌಡಿ ಅಂತ ಅಲ್ಲ. ಸಾಮಾನ್ಯ ಡಿಗ್ರಿ ಮುಗಿಸಿ ಹೊರ ರಾಜ್ಯದಲ್ಲಿ ಒಂದು ಕಂಪನಿಲಿ ಕೆಲಸ ಮಾಡ್ತಿದ್ದೆ. ಅಪ್ಪ ಮಿನಿಸ್ಟರ್ ಮನೆಯಲ್ಲಿ PA ಆಗಿ ಕೆಲಸ ಮಾಡ್ತಿದ್ರು. ಆದರೆ ನಾನೀಗ ನನ್ನ ಸ್ವಂತ ದುಡಿಮೆ ಬೇಕು ಎಂಬ ಆಸೆ ಇತ್ತು. ಅದಕ್ಕೆ ಕುಟುಂಬದಿಂದ ದೂರ ಇದ್ದು ಕೆಲಸ ಮಾಡ್ತಿದ್ದೆ. ಓ, ನಿಮಗೆ ಎಚ್ಚರ ಆಯ್ತಾ? ಪರವಾಗಿಲ್ವೇ? ನೀವು ಇನ್ನೂ ಒಂದು 3 ದಿನ ಹೇಳೋಲ್ಲ ಅಂದ್ಕೊಂಡಿದ್ದೆ. ನಗುಮುಖದಿ ಕೈ ಕಟ್ಟಿ ಎದುರು ನಿಂತಳು ದುಂಡು ಮುಖ ಚೆಲುವೆ. ಯಾರ್ ನೀನು? ಸಿಕ್ಕಿದ್ದನ್ನು ಕೈಗೆ ಹಿಡಿದು ಒಡೆಯಲು ಯತ್ನಿಸಿದ ಧ್ರುವ. ವಾಪ್ಸ್ ಕೂಲ್ ಸರ್. ಅಲ್ಲ ರೀ, ಜೀವ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋ ಬದಲು ನನಗೆ ಹೊಡೆಯೋಕೆ ಬರ್ತೀರಲ್ರಿ. ನಿಮ್ಗೇನಾದರೂ ಹುಚ್ಚ? ಮೈ ತುಂಬ ಬ್ಯಾಂಡೇಜ್ ಹಾಕ್ಕೊಂಡಿದ್ರು ಸ್ಟಂಟ್ ಮಾಡೋಕೆ ಹೋಗ್ತೀರಾ? ಸುಮ್ಮನೆ ರೆಸ್ಟ್ ಮಾಡ್ರಿ. ಮೆಲ್ಲಗೆ ಗದರಿದಳು. ಹೇ, ಯಾರು ನೀನು? ಹೇಳ್ತೀಯೋ ಇಲ್ಲ ಇಲ್ಲೇ ನಿನ್ನನ್ನು ಸಾಯಿಸ್ಲೋ? ಹೇಳಲು ಪ್ರಯತ್ನಿಸಿದನು. ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಇರಿ, ಒಂದು ಇಂಜೆಕ್ಷನ್ ಕೊಟ್ಟರೆ ತೆಪ್ಪಗೆ ಬಿತ್ಕೋತೀರಾ. ಈಗಲೇ ಕೊಡ್ತೀನಿ. ನೋ, ಡೋಂಟ್ ಡೂ ದಟ್ ಪ್ಲೀಸ್. ಹಾಗೆ ಬನ್ನಿ ದಾರಿಗೆ. ನನ್ನ ಹೋಗೋಕೆ ಬಿಡು. ನಾನು ಇಲ್ಲಿದ್ರೆ ನಿನಗೆ ತೊಂದರೆ. ಜೊತೆಗೆ ನಾನು ಸರಿ ಇಲ್ಲ. ಓಹೋ, ಅಷ್ಟೊಂದು ಬಿಲ್ಡಪ್ ಕೊಡಬೇಡ್ರಿ. ತಾವು ಇನ್ನೂ ಪೇಷಂಟ್. ಎದ್ದು ಓಡಾಡೋಕೆ ಇನ್ನೂ ಒಂದು 3-4 ದಿನ ಆದರೂ ಬೇಕು. ಅಲ್ಲಿವರೆಗೂ ಸುಮ್ಮನೆ ಇರಿ. ಆಮೇಲೆ ನೀವು ಒಳ್ಳೆಯವರೋ ಕೆಟ್ಟವರೋ ಅನ್ನೋ ಸರ್ಟಿಫಿಕೇಟ್ ನಾನು ಕೊಡ್ತೀನಿ. ಇರಿ, ಹಸಿವಾಗಿರಬೇಕು. ನಾನು ಹೋಗಿ ತಿನ್ನೋಕೆ ತರ್ತೀನಿ. ಹೋಯ್, ನಿಲ್ಲು. ಮೊದಲು ನಾನು ಎಲ್ಲಿದ್ದೀನಿ ಅಂತ ಹೇಳು. ಮತ್ತೆ ನಾನು ನಿನಗೆ ಎಲ್ಲಿ ಸಿಕ್ಕಿದೆ? ಆಕೆ ಏನೂ ಉತ್ತರಿಸದೆ ಹಾಗೆ ಹೋದಳು. ಹೇಯ್ ಹುಡುಗಿ, ನಿನ್ನನ್ನೇ ಕೇಳ್ತಿರೋದು. ಏನು ಹಾಗೆ ಹೋಗ್ತಿದೀಯಾ? ಯೋಚನೆ ಮುಂದುವರಿಯಿತು. ಯೋಚನೆಯನ್ನು ಮರೆಸಲು ಆ ಹುಡುಗಿ ಊಟದ ತಟ್ಟೆಯೊಂದಿಗೆ ಬಂದು ಕೂತಳು. ಮತ್ತೆ ಧ್ರುವನೇ ಮಾತು ಪ್ರಾರಂಭಿಸಿದನು. ನಿನ್ನೆ ಕೇಳ್ತಿರೋದು ನಾನು ನಿನಗೆ. ನಿನ್ನೆ ಎಲ್ಲಿ ಸಿಕ್ಕಿದೆ ಅಂತ. ಆ ಹುಡುಗಿ ಜೋರಾಗಿ ನಕ್ಕಳು. ಅಲ್ಲ ರೀ, ನಿನ್ನೆನೇ ನೀವು ನನಗೆ ಸಿಕ್ಕಿ ಆಗಲೇ 2 ದಿನ ಆಯಿತು. ಒಳ್ಳೆ ಕುಂಭಕರ್ಣನ್ ಥರ ನಿದ್ದೆ ಹೊಡೆದು ಇವತ್ತೆದ್ದು ನನ್ನೇ ಪ್ರಶ್ನೆ ಮಾಡ್ತಿದ್ದೀರಾ? 2 ದಿನದ ಹಿಂದೆ ನದಿಯಲ್ಲಿ ಫಿಶಿಂಗ್ ಮಾಡಬೇಕಾದ್ರೆ ಸಿಕ್ಕಿದ್ರಿ. ನೋಡಿದ್ರೆ ಇರೋ ಬರೋ ಬುಲೆಟ್ಸ್ ಎಲ್ಲ ಮೈಯಲ್ಲಿ ತುಂಬಿಕೊಂಡು ಈಗಲೋ ಆಗ್ಲೋ ಅಂತ ಇದ್ರಿ. ಹೋಗ್ಲಿ ಪಾಪ ಅಂತ ಕಾಪಾಡಿದೆ ಅಷ್ಟೆ. ಭಾರಿ ಗಟ್ಟಿ ಇದ್ದೀರಾ ನೀವು. ಇಷ್ಟು ಏಟಾದರೂ ಬೇಗ ರಿಕವರ್ ಆದ್ರಿ. ಗ್ರೇಟ್. ನಿಮ್ಮ ಹೆಸರು? ನನ್ನ ಹೆಸರು ಸಿಹಿ ಅಂತ. ನರ್ಸ್ ಟ್ರೈನಿಂಗ್ ಮುಗಿಸಿದ್ದೀನಿ. ಅದಕ್ಕೆ ನೋಡಿ ನಿಮಗೆ ಟ್ರೀಟ್ ಮಾಡೋಕೆ ಸುಲಭ ಆಗಿದ್ದು. ಇಲ್ಲಾಂದರೆ ನಿಮ್ಮನ್ನು ಕಾಪಾಡೋಕೆ ಯಾರ ಕೈಲೂ ಸಾಧ್ಯ ಆಗ್ತಿರ್ಲಿಲ್ಲ. ಎಲ್ಲ ನಿಮ್ಮ ಪುಣ್ಯ ಅಂತ ತಿಳಿಯಿರಿ. ನಿಮ್ಮ ಕೈಯಲ್ಲಿ ಕಷ್ಟ ಆಗಬಹುದು. ಇರಿ, ನಾನೇ ತಿನ್ನಿಸ್ತೀನಿ. ನಗುಮುಖದೊಂದಿಗೆ ಸಿಹಿ ಪ್ರತಿಯೊಂದು ತುತ್ತನ್ನು ತಿನ್ನಿಸಿದಳು ಧ್ರುವನಿಗೆ. ಆಕೆಯ ಮೇಲೆ ತಿಳಿಯದ ನವಿರಾದ ಭಾವ ಮೂಡಿತು. ಟ್ಯಾಬ್ಲೆಟ್ಸ್ ಕೊಟ್ಟು ಮಲಗಿಸಿದಳು. ತಿಂದ ನಿಮಿಷಕ್ಕೆ ಧ್ರುವನಿಗೆ ನಿದ್ದೆ ಹತ್ತಿ ಹಾಗೆ ನಿದ್ರೆಗೆ ಶರಣಾದನು. ಹೊರಗೆ ಬಂದ ಸಿಹಿಗೆ ಫೋನ್ ವೈಬ್ರೇಟ್ ಆಗಿದ್ದು ತಿಳಿಯಿತು. ಒಮ್ಮೆ ಧ್ರುವನ ರೂಮಿಗೆ ಬಂದು ಸೂಕ್ಷ್ಮವಾಗಿ ಅವನನ್ನು ಗಮನಿಸಿ
ಆತ ಮಲಗಿದ್ದಾನೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಹೊರಬಂದಳು. ಮನೆಯಿಂದ ಸ್ವಲ್ಪ ದೂರ ಬಂದು ಕರೆ ಮಾಡಿದ್ದ ವ್ಯಕ್ತಿಗೆ ಹಿಂದಿರುಗಿ ಕರೆ ಮಾಡಿದಳು. ಹಲೋ ಸರ್. ಅವನಿಗೆ ಎಚ್ಚರ ಆಗಿದೆ. ಸ್ವಲ್ಪ ಹುಚ್ಚನ ಥರ ಆಡಿದ. ಆದರೂ ನಾನು ಸಂಭಾಳಿಸಿದೆ. ನಿಜ ಹೇಳಿ ಸರ್, ಆ ಕೊಲೆಗಾರ ಇವನೇನಾ? ಆ ಕಡೆಯಿಂದ ಯಾಕ್ ಮಿಸ್ ತಾರಾವರ್ಷಿಣಿ? ಯಾಕೆ ಈ ಡೌಟ್ ನಿಮಗೆ? ಯಾಕೋ ಗೊತ್ತಿಲ್ಲ ಸರ್, ಅವನ ಮುಖಭಾವ ನೋಡಿದರೆ ನನಗೆ ಅವ ಅಷ್ಟು ಕ್ರೂರಿ ಅಂತ ಖಂಡಿತ ಅನ್ನಿಸ್ತಿಲ್ಲ. ಸಮಥಿಂಗ್ ಈಸ್ ರಾಂಗ್. ದಯವಿಟ್ಟು ಇನ್ನೊಂದು ಸಾರಿ ಚೆಕ್ ಮಾಡಿ ಹೇಳಿ. ಎನ್ಕೌಂಟರ್ ಅನ್ನೋದು ತುಂಬ ದೊಡ್ಡ ಶಿಕ್ಷೆ ಅಂತ ಅನಿಸೋಕೆ ಶುರು ಆಗಿದೆ. ಪ್ಲೀಸ್ ಸರ್, ಒಮ್ಮೆ ಚೆಕ್ ಮಾಡಿ. ಶಟ್ ಅಪ್ ತಾರಾ. ಒಬ್ಬ IPS ಅಧಿಕಾರಿಯಾಗಿ ನೀವು ಹೀಗೆ ಹೇಳೋದು ಎಷ್ಟು ಸರಿ ಹೇಳಿ? ಅವನು ಶೂಟ್ ಮಾಡಿರೋ ಲೈವ್ ಫುಟೇಜ್ ನೀವೇ ಕಣ್ಣಾರೆ ನೋಡಿದ್ದೀರಾ. ಆದರೂ ಈ ಥರ ಹೇಳೋದು ಅಂದರೆ ನಿಮ್ಮ ಪ್ರೊಫೆಷನ್ಗೆ ಅವಮಾನ. ನಾನು ನಿಮಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ದೀನಿ ಗೊತ್ತಾ? ಆ ಧ್ರುವ ನಿನಗೆ ಇನ್ನೂ ಸಿಕ್ಕಿಲ್ಲ. ನಮ್ಮ ಡ್ರೂಪ್ ಅವನನ್ನು ಕಾಡಲ್ಲಿ ಹುಡುಕುತ್ತಾ ಇದ್ದೀನಿ ಅಂತ ಡೈಲಿ ರಿಪೋರ್ಟ್ ಮಾಡೋದೇ ಆಯಿತು. ನಾನೀಗ ಒಂದು ವಿಷಯ ಅರ್ಥ ಆಗಿಲ್ಲ. ನೀನು ಯಾಕೆ ಅವನ ಬಗ್ಗೆ ಇಷ್ಟೊಂದು ಫೇವರ್ ಮಾಡ್ತಿದೀಯಾ ಅಂತ. ಅವನು ಎಂಥ ಕ್ರಿಮಿನಲ್ ಅಂದರೆ ಮುಂದೆ ನಿನ್ನನ್ನು ಕೊಲೆ ಮಾಡೋಕೆ ಹೇಸಲ್ಲ. ಅವನು ಕೊಂದಿರೋದು ಬೇರೆ ಯಾರನ್ನೂ ಅಲ್ಲ, ಸ್ವಂತ ನಿನ್ನ ತಂದೆ ಮತ್ತು ಅಣ್ಣನ. ನೆನಪಿರಲಿ, ನಿಮ್ಮ ತಂದೆ ಈ ಸಮಾಜದಲ್ಲಿ ಎಷ್ಟು ದೊಡ್ಡ ಗಣ್ಯ ವ್ಯಕ್ತಿ, ನಿಷ್ಠಾವಂತ ರಾಜಕಾರಣಿ ಅಂತ ಗೊತ್ತು ತಾನೆ? ಇನ್ನು ನಿನ್ನ ಅಣ್ಣ ಮುಂಬರುವ ಚುನಾವಣೆಯ ಸ್ಪರ್ಧಿಯಾಗಿದ್ದ. ಏನು ಮಾಡಿದ್ರು ಆ ಧ್ರುವನಿಗೆ ಇಬ್ಬರು. ಅದು ಕೊಲೆ ಮಾಡುವಷ್ಟು. ನಾನು ಇನ್ನು ಏನೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಇನ್ನು 10 ದಿನ ಟೈಮ್ ಇದೆ ಅಷ್ಟೇ ನಿನಗೆ. ಅಷ್ಟರಲ್ಲಿ ಅವನ ಬಾಡಿ ಪೊಲೀಸ್ಗೆ ಸಿಗಬೇಕು. ನೀನು ಮಾಡ್ತೀಯಾ ಅನ್ನೋ ನಂಬಿಕೆಯಿಂದ ನಿನಗೆ ಈ ಕೇಸ್ ಕೊಟ್ಟಿರೋದು. ಯೋಚನೆ ಮಾಡು ಎಂದು ಆ ವ್ಯಕ್ತಿ ಕರೆ ಕಟ್ ಮಾಡಿದ. ಯೋಚನೆಗೆ ಬಿದ್ದಳು ತಾರಾ. ನೆವರ್ ಮೈಂಡ್, ನಾನು ಕಾನೂನು ಸೇವಕಿ ಅಷ್ಟೇ. ನನ್ನ ಕೆಲಸ ಇವನ ಕತೆ ಮುಗಿಸಬೇಕು. ಇಲ್ಲ ಅಂದರೆ ಇವನಿಂದ ಇನ್ನೂ ಎಷ್ಟು ಜೀವಗಳು ಬಲಿಯಾಗುತ್ತೋ ಗೊತ್ತಿಲ್ಲ. ಮೂರ್ತಿ ಸರ್ ಹೇಳಿದ್ದೇ ಸರಿ. ಇವನಿಗೆ ಸಾವೇ ಶಿಕ್ಷೆ. ಬಟ್ ಅವನು ಯಾಕೆ ಹೀಗೆ ಮಾಡಿದ ಅನ್ನೋ ಕಾರಣ ಆದರೂ ಸಿಗಬೇಕಲ್ಲ ನನಗೆ. ನೋಡುವ, ಇನ್ನೂ 1 ವಾರ ಇಲ್ಲೇ ಇರ್ತಾನಲ್ಲ, ಅದೇನು ಮಾಡ್ತಾನೋ. ಹೀಗೆ ದಿನಗಳು ಹುರುಳಿದವು. ಧ್ರುವ ನಿಧಾನವಾಗಿ ಗಾಯಗಳಿಂದ ಚೇತರಿಸಿಕೊಂಡನು. ಈ ಎಲ್ಲ ಕ್ರೆಡಿಟ್ ನಮ್ಮ ಸಿಹಿ ಉರುಫ್ ತಾರಾಗೆ ಸೇರಿದ್ದು. ಆತನಿಗೆ ಸರಿಯಾದ ಸಮಯದಲ್ಲಿ ಮಾತ್ರೆ ಮತ್ತು ಊಟ ಕೊಟ್ಟು ಪೋಷಿಸಿದ್ದಳು. ಧ್ರುವನಿಗೆ ಒಮ್ಮೊಮ್ಮೆ ತಾರಾಳ ನಡವಳಿಕೆಯಲ್ಲಿ ಸಂದೇಹ ಬಂದರೂ ತೋರ್ಪಡಿಸದೆ ಸುಮ್ಮನಿದ್ದನು. ಹಲವಾರು ಬಾರಿ ಆಕೆ ಅವನ ಈ ಸ್ಥಿತಿಯ ಕಾರಣವನ್ನು ತಿಳಿಯಲು ಪ್ರಯತ್ನಪಟ್ಟರೂ ಧ್ರುವನ ಬುದ್ಧಿವಂತಿಕೆ ಆಕೆಯ ಪ್ರಯತ್ನವನ್ನು ಸೋಲಿಸುತ್ತಿತ್ತು. ತನ್ನ ಮೇಲೆ ಧ್ರುವನಿಗೆ ಹೆಚ್ಚು ನಂಬಿಕೆ ಬಂದರೆ ಒಳಿತಾಗುವುದು ಎಂದು ತಾರಾ ಒಂದು ಯೋಜನೆಯನ್ನು ಮಾಡಿದಳು. ಆದರೆ ಆಕೆಗೂ ತಿಳಿಯದ ವಿಷಯ, ಧ್ರುವ ಅದಾಗಲೇ ತಾರಾಳ ಮನಸ್ಸಿಗೆ ಸೋತಿದ್ದನೆಂದು. ಹೀಗೆ ಒಮ್ಮೆ ಕಾಡಿನ ಅತಿ ಆಳವಾದ ನದಿಗೆ ಧ್ರುವನೊಂದಿಗೆ ಹೋದ ತಾರಾ. ಆತನಿಗೆ ಈಜು ಬರದು ಎಂದು ಖಚಿತಪಡಿಸಿಕೊಂಡು ಮೆಲ್ಲಗೆ ಆತನನ್ನು ನೀರಿಗೆ ತಳ್ಳಿಬಿಟ್ಟಳು. ಆಯ ತಪ್ಪಿ ಬೀಳಬೇಕಾದ ಧ್ರುವನ ಎಚ್ಚೆತ್ತು ನಿಂತನು. ಅದರ ಬದಲಾಗಿ ತಾರಾಳೆ ಬಿದ್ದಳು. ತನಗೆ ಈಜು ಬಂದರೂ ಧ್ರುವನ ಮನದಲ್ಲಿ ತನ್ನ ಸ್ಥಾನದ ಕುರಿತು ತಿಳಿಯುವ ಸಲುವಾಗಿ ಈಜುಬಾರದಂತೆ ನಟಿಸಿದಳು. ಧ್ರುವ ಅದಾಗಲೇ ನೀರಿಗೆ ಧುಮುಕಿ ಕಾಪಾಡಲು ಯತ್ನಿಸುತ್ತಿದ್ದನು. ಕೊನೆಗೆ ಆತನೇ ಮುಳುಗುವ ಪರಿ ಬಂದರೂ ಹೇಗಾದರೂ ತಾರಾಳನ್ನು ಕಾಪಾಡಬೇಕೆಂಬ ಆತನ ಮುಖಭಾವ ನೋಡಿ ಮೊದಲ ಬಾರಿ ಮನಸೋತಳು. ಆತನ ಕಣ್ಣೀರು ಅವಳ ಮನ ತಣಿಸಿತು. ಕೊನೆಗೆ ತಾರಾಳೆ ಪ್ರಯಾಸದಿಂದ ಆತನನ್ನು ದಡ ಸೇರಿಸಿ ಕೂತಳು. ಧ್ರುವ ತಕ್ಷಣ ಆಕೆಯನ್ನು ತಬ್ಬಿ ಹತ್ತು ಬಿಟ್ಟನು. ನಿನಗೇನೂ ಆಗಿಲ್ಲ ಅಲ್ವಾ? ಯಾಕೋ ಗೊತ್ತಿಲ್ಲ ಸಿಹಿ, ನಿನಗೆ ತೊಂದರೆ ಆಗಿದ್ದು ನೋಡಿ ಜೀವ ಹೋದಂಗೆ ಆಯಿತು ನನೀಗ ಎಂದನು. ಇಷ್ಟು ಸಾಕಾಗಿತ್ತು ಕಾಕಿ ಹೆಣ್ಣಿನ ಮನ ಕದಲಿಸಲು. ಆತನಿಂದ ಬಿಡಿಸಿಕೊಂಡು ಓಡಿಬಿಟ್ಟಳು ಹುಡುಗಿ. ರಾತ್ರಿ ಇಬ್ಬರಲ್ಲೂ ಮಾತಿಲ್ಲ. ಆದರೆ ಇಬ್ಬರ ನಡುವಲ್ಲಿ ಅವರಿಗೆ ಅರಿಯದ ನವಿರಾದ ಪ್ರೀತಿ ಮೂಡಿತ್ತು. ಧ್ರುವನಿಗೆ ತನ್ನ ಈಗಿನ ಪರಿಸ್ಥಿತಿ ಆ ಭಾವವನ್ನು ತಡೆದಿದ್ದರೆ ತಾರಾಳಿಗೆ ತನ್ನ ಕರ್ತವ್ಯ ಆಕೆಯನ್ನು ಹಿಡಿದಿತ್ತು. ಆದರೂ ಕೊನೆಗೆ ಪ್ರೀತಿ ಎಂಬ ಮಾಯೆ ಗೆದ್ದ ಪ್ರೇಮಿಗಳು.
ತಮ್ಮ ಪ್ರೀತಿಯನ್ನು ಒಪ್ಪಿಕೊಂಡರು. ಅವರವರ ಹಿನ್ನೆಲೆಯನ್ನು ಮರೆಮಾಚಿ ಧ್ರುವನ ಪ್ರೀತಿಯಲ್ಲಿ ಮಿಂದ ತಾರಾ ಆತನನ್ನು ಕೊಲ್ಲುವ ವಿಚಾರವನ್ನು ಸಂಪೂರ್ಣವಾಗಿ ಮರೆತಿದ್ದಳು. ಬಿಟ್ಟಿರಲಾಗದಷ್ಟು ಪ್ರೀತಿ ಬೆಳೆಯಿತು. ಮತ್ತೊಮ್ಮೆ ಎಚ್ಚರಿಕೆಯ ಗಂಟೆಯಂತೆ ಆಫೀಸರ್ ಕಾಲ್ ಬರೋವರೆಗೂ ಧ್ರುವ ಮಲಗಿದ್ದಾಗ ಒಬ್ಬಳೇ ಎದ್ದು ಕಾಲ್ ಸ್ವೀಕರಿಸಿದಳು. ಆ ಕಡೆಯಿಂದ ಬಾರಿ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಮಿಸ್ ತಾರಾ? ಯಾಕ್ರೀ ಲೊಕೇಶನ್ ಆಫ್ ಮಾಡಿದ್ದೀರಾ? ಎಲ್ರಿ ಇದ್ದೀರಾ? ಹೈಯರ್ ಆಫೀಸರ್ಸ್ಗೆ ಸುಳ್ಳು ಹೇಳಿ ಹೇಳಿ ಸಾಕಾಯ್ತು ನನಗೆ. ಜಸ್ಟ್ ಶೂಟ್ ಹಿಮ್. ಇನ್ನು ಏನ್ರಿ ಮೀನಮೇಷ ನಿಮ್ದು? ಸರ್ ಪ್ಲೀಸ್, ಐ ಕಾಂಟ್ ಕಿಲ್ ಹಿಮ್. ಅವನ ತಪ್ಪಿಲ್ಲ ಸರ್, ಪ್ಲೀಸ್ ಹೇಗಾದರೂ ಕೇಸ್ ಕ್ಲೋಸ್ ಆಗೋ ಥರ ಮಾಡಿ ಸರ್ ಗೋಗರೆದಳು. ವಾಟ್ ರೀ, ಏನ್ರಿ ಹೇಳ್ತಿದ್ದೀರಾ? ತಲೆ ಸರಿ ಇದೆಯಾ? ಏನು ಪ್ರೀತಿನ? ಆಗಲೇ ಕರ್ತವ್ಯ ಎಲ್ಲ ಮರೆತು ಬಿಟ್ರಾ? ಯು ಆರ್ ಅನ್ಫಿಟ್ ಟು ಬಿ ಇನ್ ದ ಡಿಪಾರ್ಟ್ಮೆಂಟ್. ನಿಮ್ಮಂಥ ಮಗಳಿಗೆ ಜನ್ಮ ಕೊಟ್ಟ ನಿಮ್ಮ ತಂದೆಯ ಜನ್ಮ ಸಾರ್ಥಕವಾಯಿತು ನೋಡಿ. ನಿಮ್ಮ ಒಡಹುಟ್ಟಿದ ಅಣ್ಣ ನಾಚಿಕೆ ಆಗಬೇಕು ನಿಮಗೆ ನೋಡಿ. ನೀವು ಇಟ್ಕೊಳ್ಳಿಲ್ಲ, ಆದರೂ ನಾನು ಬೇರೆಯವರನ್ನು ನಿಮ್ಮ ಪ್ಲೇಸ್ಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ. ಕೊನೆಗೂ ತೋರಿಸ್ಬಿಟ್ರಿ. ಅಲ್ಲ, ನಿಮ್ಮಂಥವರಿಗೆ ಯಾಕ್ರಿ ಬೇಕಿತ್ತು ಯೂನಿಫಾರ್ಮ್? ತಾರಾ ನಿರುತ್ತರಳಾದ. ಕೊನೆಗೂ ಏನು ನಿರ್ಧರಿಸಿದಳಂತೆ. ಸರ್, ಗಿವ್ ಮೀ ಟು ದಿಸ್, ಐ ವಿಲ್ ಕಂಪ್ಲೀಟ್ ದ ಮಿಷನ್ ಎಂದು ಫೋನಿಟ್ಟಳು. ಮೂರ್ತಿಯವರು ಏನೋ ಸರಿಯಿಲ್ಲವೆಂದು ಮತ್ತೊಬ್ಬರಿಗೆ ಕಾಲ್ ಮಾಡಿ ಕೆಲವು ವಿಷಯ ತಿಳಿಸಿದನು. ಹಾಗೋ ತಿಳಿದು ಶಾಕ್ ಆದನು. ಏನೋ ಸದ್ದಾಯಿತು ಎಂದು ಹಿಂದಿರುಗಿ ನೋಡಿದಾಗ ಕಾಡು ಬೆಕ್ಕೊಂದು ಅತ್ತ ಓಡಿತು. ಎಚ್ಚೆತ್ತವಳು ವಾಪಸ್ಸು ಧ್ರುವನಲ್ಲಿ ಬಂದು ಕೂತಳು. ಹಾಯಾಗಿ ಚೂರು ಕಲ್ಮಶವಿಲ್ಲದೆ ಮಲಗಿದ್ದ ಮಗವನ್ನು ಹೇಗೆ ಶಿಕ್ಷಿಸಲಿ ಎಂದು ಕಣ್ಣೀರಿಟ್ಟಳು. ದಿನವೂ ಲವಲವಿಕೆಯಿಂದ ಇದ್ದ ತನ್ನ ಹುಡುಗಿ ಮಂಕಾಗಿರುವುದನ್ನು ಗಮನಿಸಿ ಧ್ರುವ ವಿಷಯ ಕೇಳಿದರು. ತಾರಾ ಸುಮ್ಮನಾದಳು. ಮೂರ್ತಿಯವರು ಕೊಟ್ಟ ಸಮಯ ಸಮೀಪಿಸುತ್ತಿದ್ದಂತೆ ತಾರಾಳ ಮಾನಸಿಕ ಒತ್ತಡ ಹೆಚ್ಚಾಯಿತು. ಕಾಪಾಡಿದ ಕೈಯಿಂದಲೇ ಅವನನ್ನು ಕಳೆದುಕೊಳ್ಳಬೇಕೋ ಅಥವಾ ಪ್ರೀತಿಸಬೇಕೋ ಆಕೆಗೆ ತಿಳಿಯದ ವಿಷಯವಾಗಿತ್ತು. ಬುದ್ಧಿ ಆತ ಕೊಲೆಗಾರ, ಸಮಾಜಘಾತುಕ, ತನ್ನ ತಂದೆ ಹಾಗೂ ಅಣ್ಣನನ್ನು ಕೊಂದವನು ಎಂದು ಹೇಳಿ ಎಚ್ಚರಿಸುತ್ತಿದ್ದರೂ ಮನಸ್ಸು ಅದನ್ನು ತಳ್ಳಿ ಹಾಕಿತು. ಇಷ್ಟು ದಿನ ಜೊತೆ ಇದ್ದರೂ ಧ್ರುವ ತನ್ನೊಂದಿಗೆ ಎದ್ದು ಅಸಭ್ಯವಾಗಿ ವರ್ತಿಸಿಲ್ಲ. ಪ್ರತಿ ಮಾತಲ್ಲೂ ಹಿಡಿತ, ಕಲ್ಲು ಮನಸ್ಸನ್ನು ಕರಗಿಸುವ ಪ್ರೀತಿ ಎಲ್ಲವೂ ಆಕೆಯನ್ನು ಹಿಂಸಿಸುತ್ತಿತ್ತು. ನಾಳೆ ಎನ್ಕೌಂಟರ್ ಮಾಡುವೆ ಎನ್ನುವ ಸಂದೇಶ ಕಳಿಸಿ ನದಿಯ ದಡದಲ್ಲಿ ಬಂದು ಕೂತಳು. ಧ್ರುವನು ಕೂಡ ಆಕೆಯನ್ನು ಹುಡುಕಿ ಪಕ್ಕದಲ್ಲೇ ಬಂದು ಕೂತನು. ಇಬ್ಬರ ದೃಷ್ಟಿ ನದಿಯಲ್ಲಿ ಕಾಣುತ್ತಿದ್ದ ಚಂದ್ರನ ಬಿಂಬದ ಮೇಲೆ ಇತ್ತು. ಆ ಕಡು ಮೌನವನ್ನು ಧ್ರುವ ತನ್ನ ಮಾತಿನಿಂದ ಸಡಿಲಿಸಿದನು. ನಾನು ಅಪರಾಧಿಯಲ್ಲ ಮಿಸ್ ತಾರಾ ವರ್ಷಿಣಿ, IPS, ಸಾಮಾನ್ಯ ಮನುಷ್ಯ ನಾನು. ನನ್ನ ತಂದೆ ತಾಯಿ, ಮುದ್ದು ತಂಗಿ ಇಷ್ಟೇ ನನ್ನ ಪ್ರಪಂಚ. ಅವರಿಗಾಗಿ ಹಗಲು ರಾತ್ರಿ ದೂರ ಇದ್ದು ದುಡಿತಿದ್ದೆ. ಆದರೆ ಒಂದು ದಿನ ನಿನ್ನ ತಂಗಿ ಕಾಣೆಯಾಗಿದ್ದಾಳೆ ಅಂತ ಸುದ್ದಿ ಬಂದಾಗ ಒಂದೇ ಉಸಿರಿಗೆ ಓಡಿ ಹೋದೆ. ಆದರೆ ಕಾಣೆಯಾಗಿ 2 ದಿನ ಆದ್ಮೇಲೆ ಸಿಕ್ಕಿದ್ಲು ನಮ್ಮನೆ ಪಕ್ಕದ ಮೋರಿಯಲ್ಲಿ ಹೆಣವಾಗಿ. ಹೇಗಿರುತ್ತೆ ಒಮ್ಮೆ ಯೋಚನೆ ಮಾಡು. ಆತನ ತಂಗಿಯ ಫೋಟೋವನ್ನು ಅವಳ ಕೈಗಿಟ್ಟನು. ಇಷ್ಟು ಮುದ್ದಾಗಿದ್ಲು, ಆದರೆ ಸಿಕ್ಕಾಗ ಹೇಗಿದ್ಲು ಗೊತ್ತಾ? ಅತ್ತನು. ಅವಳ ಸ್ಥಿತಿ ನೋಡಿ ಅಮ್ಮ ಅವಳ ಜೊತೆನೇ ಹೋಗ್ಬಿಟ್ರು. ಇಬ್ಬರ ಸಾವು ನಮ್ಮ ಅಪ್ಪನ ತುಂಬ ಹಿಂಸಿಸಿತು. ಆದರೆ ನಾನೀಗ ಅರ್ಥ ಆಗದ ವಿಷಯ, ಪೊಲೀಸ್ ಸ್ಟೇಷನ್ಗೆ ಈ ಕೇಸ್ ಹೋಗಲೇ ಇಲ್ಲ. ಅಪ್ಪ ನಿಮ್ಮ ತಂದೆಗೆ PA ಆಗಿ ವರ್ಕ್ ಮಾಡ್ತಿದ್ರು. ನಿಂಗೆ ಗೊತ್ತಿರಲಿಲ್ಲ ಬಿಡು, ಯಾಕಂದರೆ ನೀನು ದೂರ ಇದ್ದು ಓದಿದ್ದು ಅಲ್ವಾ. ನಿನಗೆ ಇನ್ನೊಂದು ವಿಷಯ ಗೊತ್ತಲ್ವಾ, ಆ PA ಕೂಡ ಅದೇ ದಿನ ಸತ್ತಿದ್ದು ಅಂತ. ಹೌದು, ನಮ್ಮ ತಂದೆ ಕೂಡ ಅವತ್ತೇ ಸಾವಿನಪ್ಪಿದ್ರು. ಆದರೆ ಅದು ಕೊಲೆಯಲ್ಲ. ನಿಮ್ಮ ತಂದೆಗೆ ಹಾಗೂ ಅಣ್ಣನಿಗೆ ನಾನು ಶೂಟ್ ಮಾಡಿದ ಗನ್ನಿನಿಂದ ಅವರೇ ಶೂಟ್ ಮಾಡಿಕೊಂಡ್ರು. ಯಾಕೆ ಗೊತ್ತಾ? ನನ್ನ ತಂದೆ ನಿಮ್ಮ ತಂದೆ ಜೊತೆ ಸೇರಿ ಬಡ ಹೆಣ್ಣು ಮಕ್ಕಳ ಸಾಗಾಣಿಕೆಯ ವ್ಯವಹಾರ ನಡೆಸ್ತಿದ್ರು. ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಒಂದು ದಿನ ಅವರ ಮಗಳೇ ಅಲ್ಲಿ ಸಿಕ್ಕಿ ಹಾಕಿಕೊಳ್ತಿದ್ಲು ಅಂತ.
ಅದರ ಅರಿವಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು. ನನ್ನ ಕಣ್ಮುಂದೇನೆ ಇನ್ನು ನಿಮ್ಮ ಅಣ್ಣ ಸಾಗಿಸುವ ಕೆಲಸ ಮಾಡಬೇಕಾದ್ರೆ ನನ್ನ ತಂಗಿನ ಮೋಹಿಸಿ ಹಾಳು ಮಾಡಿಬಿಟ್ಟ. ಇಂತಹ ಸಮಾಜ ಹುಳುಗಳು ನನಗೆ ಬೇಡ ಅನ್ಸಿದ್ರು ನನ್ನ ತಂಗಿಗೆ ಆದ ಹಾಗೆ ಇನ್ನು ಮುಂದೆ ಯಾರಿಗೂ ಆಗಬಾರ್ದು ಅಂತ ಹಾಗೆ ಮಾಡಬೇಕಾಯ್ತು ಅಷ್ಟೇ. ಆದರೆ ಅದಕ್ಕೆ ನನಗೆ ಸಿಕ್ಕಿದ್ದು ಸೈಕೋ ಹುಚ್ಚ ಅನ್ನೋ ಪಟ್ಟ. ನಾನು ಅವತ್ತು ತಪ್ಪಿಸಿಕೊಂಡು ಬಂದಿದ್ದು ಉಳಿದ ಹೆಣ್ಣು ಮಕ್ಕಳನ್ನು ಕಾಪಾಡೋಕೆ. ಅದರಲ್ಲಿ ನಾನು ಗೆದ್ದ ಕೂಡ. ಆದರೆ ಪೊಲೀಸ್ ಕೈಗೆ ಸಿಕ್ಕಿಬಿದ್ದೆ. ಸತ್ತರೂ ಸರಿ, ಇವರ ಕೈಗೆ ಸಿಗಬಾರ್ದು ಅಂತ ನೀರಿಗೆ ಬಿದ್ದೆ. ನಿನ್ನ ಕೈಗೆ ಸಿಕ್ಕೆ ಅಷ್ಟೇ. ಇದೇ ನನ್ನ ಜೀವನದ ಕಹಿ ಸತ್ಯ. ಕಾನೂನಿನ ಪ್ರಕಾರ ನಾನು ಮಾಡಿದ್ದು ತಪ್ಪಿರಬಹುದು, ಆದರೆ ನನ್ನ ಮನಸ್ಸಿಗಲ್ಲ. ಈಗಲೂ ಅದರ ಬಗ್ಗೆ ನನಗೆ ಹೆಮ್ಮೆ. ಆ ಹೆಮ್ಮೆಯಿಂದಾನೇ ನಾಳೆ ನಿನ್ನ ಕೈಯಾರೆ ನಾನು ಸಾಯ್ತೀನಿ. ಹೆಮ್ಮೆಗಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ನಿನ್ನ ತೋಳಿನಲ್ಲೇ ಜೀವ ಬಿಡೋದು ಹೆಚ್ಚು ಖುಷಿ ನನಗೆ. ಆದರೆ ನಾನು ಮಾಡಿದ ತಪ್ಪು ನೀನು ಮಾಡಬೇಡ. ನಿನ್ನ ಫೋಟೋನ ಅವತ್ತೇ ನಿಮ್ಮ ಮನೆಯಲ್ಲಿ ನೋಡಿದೆ, ತುಂಬ ಇಷ್ಟ ಆಗಿದ್ದೆ. ಅಂಥದ್ರಲ್ಲಿ ನಿನ್ನ ಇಲ್ಲಿ ಮೊದಲ ಬಾರಿ ನೋಡೇ ಮನ ಸೋತಿದ್ದೆ. ಲವ್ ಯು ಕಣೋ. ಕಣ್ಣೊರೆಸಿಕೊಂಡು ಅಲ್ಲಿಂದ ಎದ್ದು ಹೋದನು. ಅವನು ಹೋದ ದಾರಿಯನ್ನೇ ದಿಟ್ಟಿಸುತ್ತಾ ತಾರಾಳ ದುಃಖದ ಕಟ್ಟೆ ಒಡೆಯಿತು. ಎಷ್ಟು ಹೊತ್ತು ಹೊತ್ತಳೋ ಆಕೆಗೆ ತಿಳಿಯದು. ಆ ರಾತ್ರಿ 2 ಜೀವಗಳಿಗೆ ಜಾಗರಣೆಯಾಯಿತು. ಆದರೆ ಬೆಳಗಿನ ಜಾವ ಮೂರ್ತಿ ಸರ್ ಅವರಿಂದ ಬಂದ ಸಂದೇಶ ಆಕೆಯ ಮನವನ್ನು ಪ್ರಸನ್ನಗೊಳಿಸಿತು. 2 ದಿನಗಳ ನಂತರ ಕಮಿಷನರ್ ಆಫೀಸ್. ಮೂರ್ತಿ ಕಮಿಷನರಿಗೆ ವಂದಿಸಿ ತನ್ನ ಮಾತು ಶುರುವಿಟ್ಟನು. ಗುಡ್ ಮಾರ್ನಿಂಗ್ ಸರ್. ನೀವು ಕೊಟ್ಟ ಟಾಸ್ಕನ್ನು ಮಿಸ್ ತಾರಾವರ್ಷಿಣಿ ಕಂಪ್ಲೀಟ್ ಮಾಡಿದ್ದಾರೆ. ಧ್ರುವ ವರ್ಮನ ಡೆತ್ ಆಗಿದೆ. ಬಟ್ ಅವನು ತಪ್ಪಿಸಿಕೊಳ್ಳೋಕೆ ಪ್ರಯತ್ನಪಟ್ಟು ಫಾರೆಸ್ಟ್ನಲ್ಲಿ ಪ್ರಪಾತಕ್ಕೆ ಜಿಗಿದ. ಮುಖ ಪೂರ್ತಿ ಹಾಳಾಯಿತು. ಬಾಡಿ ಸಿಕ್ಕಿದೆ. ಅವನೇ ಅಂತ ಐಡೆಂಟಿಫೈ ಆಯಿತು. ಇನ್ನು ಈ ಕೇಸ್ ಕ್ಲೋಸ್ ಮಾಡೋದು ಒಂದೇ ಬಾಕಿ. ವೆಲ್ ಡನ್ ಮಿಸ್ಟರ್ ಮೂರ್ತಿ. ತಾರಾ ಎಲ್ಲಿ ಸರ್? ಅದು ಆಕೆ ನಿನ್ನೆನೇ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋದಳು. ಲೆಟರ್ ನಿಮ್ಮ ಟೇಬಲ್ ಮೇಲೆ ಇದೆ. ವಾಟ್? ಯಾಕೆ ಸರ್? ಆಕೆ ಫ್ಯಾಮಿಲಿ ಯಾರೂ ಇಲ್ಲಿ ಇಲ್ವಲ್ಲ. ಎಲ್ಲ ಆಸ್ತಿನೂ ಡೊನೇಟ್ ಮಾಡಿ ಇವತ್ತು ಬೆಳಿಗ್ಗೆ ಅವಳು ತನ್ನ ಹಳ್ಳಿಗೆ ಹೋಗ್ಬಿಟ್ಲು. ಹೋಗ್ಲಿ ಬಿಡು. ಲೆಟ್ ಅಸ್ ನಾಟ್ ಫೋರ್ಸ್ ಹರ್, ಬಟ್ ಶಿ ವಾಸ್ ದ ಬೆಸ್ಟ್ ಎಂದು ಖುಷಿಪಟ್ಟರು. ಮೂರ್ತಿಯವರು ಅವರಿಗೆ ಸೆಲ್ಯೂಟ್ ಹೊಡೆದು ಹೊರಬಂದನು. ತನ್ನ ಫೋನಿನಿಂದ ತಾರಾಳಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಪುಟ್ಟ, ನಡೆದದ್ದೆಲ್ಲವನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸು, ಒಳ್ಳೆಯದಾಗಲಿ ಎಂದು ಸಂದೇಶ ಕಳುಹಿಸಿದನು. 5 ವರ್ಷಗಳ ನಂತರ ಪಪ್ಪ. ಏನ್ ಪುಟ್ಟ, ಏನು ಬೇಕು? ಹೋಮ್ ವರ್ಕ್ ಕೊಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಬಗ್ಗೆ ಬರೀಬೇಕು ಅಂತ ಹೇಳಿಕೊಡು. ಆತ ನಗುತ್ತಾ ಸರಿ ಬರಿ ಮಗು. ನೇಮ್ ನಕ್ಷತ್ರ ಧ್ರುವ ವರ್ಮ. ಫಾದರ್ ನೇಮ್ ಮಿಸ್ಟರ್ ಧ್ರುವ ವರ್ಮ. ಮದರ್ ನೇಮ್ ಮಿಸಸ್ ತಾರಾವರ್ಷಿಣಿ ವರ್ಮ. ಜಾಬ್ ಫಾರ್ಮರ್ ಫ್ಯಾಮಿಲಿ. ಮದರ್ ಹೌಸ್ ವೈಫ್. ತಾರಾ ಆಗ ತಾನೇ ಮನೆ ಕೆಲಸ ಮುಗಿಸಿ ಗಂಡ ಮಗಳೊಂದಿಗೆ ಬಂದು ಕೂತಳು. ಕಾನೂನಿನ ಸೇವಕಿಯಾಗಿ ಧ್ರುವವನ್ನು ಬಂಧಿಸಲು ನಿಂತ ತಾರಾ ಆತನ ಪ್ರೀತಿಗೆ ಸಿಕ್ಕಿ ಅವನ ಮನದಲ್ಲೇ ಬಂದಿಯಾಗಿ ಧ್ರುವತಾರೆಯಾದಳು. ತಪ್ಪನ್ನು ಮಾಡಿದವರೆಲ್ಲ ಅಪರಾಧಿಗಳಾಗರು. ಮುಖವಾಡ ಮನುಜರು ಎಂದಿಗೂ ಒಳ್ಳೆಯ ಮನುಷ್ಯರಾಗಲು ಎಂಬ ಉದ್ದೇಶಿತ ಕಥೆಯೇ ಈ ಬಂಧಿಸಲು ನಿಂತು ಬಂದಿಯಾದೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.